ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ನ ಮಾತೃ ಸಂಸ್ಥೆಯಾದ ಮೆಟಾ ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಇದೀಗ ಉದ್ಯೋಗಿಗಳನ್ನ ವಜಾಗೊಳಿಸುವಂತಹ ವಿಚಾರದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಹೌದು, ಪ್ರಸಕ್ತ ಸಾಲಿನಲ್ಲಿ ಒಂದೇ ಬಾರಿಗೆ 3600 ಉದ್ಯೋಗಿಗಳನ್ನ ವಜಾಗೊಳಿಸುವಂತಹ ಸಿದ್ಧತೆಯಲ್ಲಿದೆಯಂತೆ. ಹೌದು, ಕೆಲಸದ ಕಾರ್ಯಕ್ಷಮತೆಯಲ್ಲಿ ಸಂಸ್ಥೆಯ ನಿರೀಕ್ಷೆಗಿಂತ ಕಳಪೆ ಸಾಧನೆಗೈದಂತಹ ಉದ್ಯೋಗಿಗಳನ್ನ ವಜಾಗೊಳಿಸಲು ಮೆಟಾ ಸಂಸ್ಥಾಪಕ ಸಿಇಒ ಮಾರ್ಕ್ ಜುಗರ್ಬರ್ಗ್ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಂತೆ. ಇನ್ನು ಟೆಕ್ ದೈತ್ಯ ಮೆಟಾ ಸಂಸ್ಥೆಯಲ್ಲಿ ಸುಮಾರು 72,400 ಉದ್ಯೋಗಿಗಳು ಕೆಲಸವನ್ನ ಮಾಡ್ತಿದ್ದಾರೆ. ಇದೀಗ ವಜಾಗೊಳ್ಳಲಿರತಕ್ಕಂತಹ ಉದ್ಯೋಗಿಗಳ ಹುದ್ದೆಗೆ ಹೊಸ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳುವುದಾಗಿ ಮೆಟಾ ತಿಳಿಸಿದೆ. ಇನ್ನು ಕರ್ತವ್ಯ ನಿರ್ವಹಣೆಯಲ್ಲಿನ ಕಳಪೆ ಸಾಧನೆಯ ಮಾನದಂಡದ ಆಧಾರದ ಮೇಲೆ ಉದ್ಯೋಗಿಗಳನ್ನ ವಜಾಗೊಳಿಸುವಂತಹ ನಿರ್ಧಾರ ತೆಗೆದುಕೊಳ್ಳಲಾಗಿದೆಯಂತೆ. ಆದರೆ ಒಂದೇ ಬಾರಿಗೆ 3600 ಉದ್ಯೋಗಿಗಳನ್ನ ವಜಾಗೊಳಿಸುತ್ತಿರೋದು ಉದ್ಯೋಗಿಗಳಿಗೆ ಶಾಕ್ ಕೊಟ್ಟಂತಾಗಿದೆ. ಇನ್ನು ಉದ್ಯೋಗಿಗಳನ್ನ ವಜಾಗೊಳಿಸುವಂತಹ ಪ್ರಕ್ರಿಯೆ ಅಮೆರಿಕದ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಕಾಮನ್ ಆಗಿರುತ್ತೆ. ಹೀಗಾಗಿ ಕಳೆದ ವಾರವೂ ಕೂಡ ಮೈಕ್ರೋಸಾಫ್ಟ್ ಕೂಡ ಉದ್ಯೋಗಿಗಳನ್ನ ವಜಾಗೊಳಿಸುವುದಾಗಿ ತಿಳಿಸಿತ್ತು. ಇದೀಗ ಮೆಟಾ ಕೂಡ ಉದ್ಯೋಗಿಗಳನ್ನ ವಜಾಗೊಳಿಸುತ್ತಿರೋದ್ರ ಬಗ್ಗೆ ಅಚ್ಚರಿ ಮೂಡಿದೆ.